ಅಧಿಕಾರಿ ಕಣ್ಣಲ್ಲಿ ಕಣ್ಣೀರನ್ನು ಹಾಕಿಸ್ತಾರೆ ಅಂತಂದ್ರೆ ಇಂಥವ್ರಿಗೇನು ಹೇಳಬೇಕು? ಧಮಕಿ ಹಾಕಿದ್ದನ್ನು ನೀವು ಕೇಳಿಸ್ಕೊಂಡ್ರೆ ಆಡಿಯೋದಲ್ಲಿ ಬೆಂಕಿ ಹಚ್ಚಿಬಿಡ್ತೀನಿ ಅಂತೇಳಿ. ಬನ್ನಿ ಹಚ್ಚಿ ನೋಡೋಣ, ಹಚ್ಚಕ್ಕಾಗುತ್ತಾ? ನಿಮಗೆ ಅಧಿಕಾರ ಇದೆ, ನಿಮ್ಮಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ ಅಂತಂದಾಗ ಒಬ್ಬ KS ಅಧಿಕಾರಿಗೆ ಈ ರೀತಿಯ ಗೌರವ ಕೊಡೋದು ನೀವು? ರಾಜೀವ್ ಗೌಡ ಅವರು ಮಾಡಿದಂಥ ನಡೆ, ಅವರು ತೆಗೆದುಕೊಂಡಂಥ ನಿರ್ಧಾರ ಅಕ್ಷಮ್ಯ ಖಂಡನೆ. ಇವತ್ತು ಪ್ರತಿಯೊಬ್ಬರು ಕೂಡ ಖಂಡಿಸ್ತಾ ಇದ್ದಾರೆ. ಇವತ್ತು ಆ ಮಹಿಳಾ ಅಧಿಕಾರಿ ಹೋಗ್ಬಿಟ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಧಮಕಿ ಹಾಕೋದು, ಜೀವ ಬೆದರಿಕೆ ಹಾಕಿರೋದಲ್ಲಿ ಬೆಂಕಿ ಹಚ್ಚಿಬಿಡ್ತೀನಿ ಅಂತೇಳಿ. ಏನಿತ್ತು ಬ್ಯಾನರಲ್ಲಿ ಅಂತ ಸಂದೇಶ ಕೊಡುವಂಥದ್ದೇನಿತ್ತು? ಒಂದು ಸಿನಿಮಾ ಪೋಸ್ಟರ್ ಅಷ್ಟೇ. ಸಿನಿಮಾ ಪೋಸ್ಟರ್ ಇದ್ದಂತನ್ನ ಅವರ ಫೋಟೋವನ್ನು ಹಾಕೊಂಡು ಪ್ರಮೋಷನ್ ಮಾಡ್ತಾ ಇದ್ರು. ಅದು ಅವೈಜ್ಞಾನಿಕವಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತೆಗೆದಿದ್ರು. ಅದರಿಂದ ಆಕ್ಸಿಡೆಂಟ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ತೆಗೆದಿದ್ರು. ಈ ವಿಚಾರವಾಗಿ ಗರಂ ಆದಂಥ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪೌರಾಯುಕ್ತಗೆ ಕರೆ ಮಾಡಿ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಬೆಂಕಿ ಹಚ್ತಾರಂತ ನೋಡೋಣ, ತಾಕತ್ತಿದ್ರೆ ಮಾಡ್ತೋರು. ಶಿಡ್ಲಘಟ್ಟ ಪೌರಾಯುಕ್ತಗೆ ಕಾಂಗ್ರೆಸ್ ಮುಖಂಡನ ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನವರಿ 12ರಂದು ಬ್ಯಾನರ್ ವಿಚಾರವಾಗಿ ಕಮಿಷನರ್ ಮಾತಾಡಿದ್ದಾರೆ. JDS ಕಾರ್ಯಕರ್ತರು ದೂರನ್ನ ಸಲ್ಲಿಸ್ತಾ ಇದ್ದಾರೆ. ಪದ ಬಳಕೆಯಲ್ಲೇ ಕಾಂಗ್ರೆಸ್ನವರ ಸಂಸ್ಕೃತಿ ಏನು ಅನ್ನೋದು ಗೊತ್ತಾಗ್ತಾ ಇದೆ. DK ಶಿವಕುಮಾರ್ ಅವರ ಬೆಂಬಲ ಇದೆ ಅಂತ ರಾಜೀವ್ ಗೌಡ ಈ ರೀತಿಯಾಗಿ ದರ್ಪವನ್ನ ಮೆರೆದಿದ್ದಾರೆ. ಇಂಥವರನ್ನ ಕೂಡಲೇ ಕಾಂಗ್ರೆಸ್ ಪಕ್ಷದಿಂದ ತೆಗೆದುಹಾಕಬೇಕು ಅಂತೇಳಿ ಶಿಡ್ಲಘಟ್ಟ ಮೇಲೂರಿನಲ್ಲಿ ಶಾಸಕ ರವಿಕುಮಾರ್ ಅವರು ಕೊಟ್ಟಂತ ಹೇಳಿಕೆ. ಇಂಥವರು ಪಕ್ಷದಲ್ಲಿ ಇರಬಾರ್ದು ಅಂತೇಳಿ JDS ಆಗ್ರಹಿಸ್ತಾ ಇದೆ. ಇದು ಕಾಂಗ್ರೆಸ್ನ ಸಂಸ್ಕೃತಿ ಏನು ಅನ್ನೋದನ್ನ ತೋರಿಸ್ತಾ ಇದೆ ಅಂತೇಳಿ JDS ಇವತ್ತು ಕೆಂಡ ಕಾರ್ತಾ ಇದೆ. ನೋಡಿ ಅಲ್ಲಿ ದೃಶ್ಯಾವಳಿ ನೋಡಿ, ಆ ಮಹಿಳಾ ಅಧಿಕಾರಿ ಇವತ್ತು ಕಣ್ಣೀರನ್ನು ಹಾಕ್ತಿದ್ದಾರೆ. ಆಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾಗಿದ್ದಂಥವ್ರು ಆಗಿದ್ರು ಕೂಡ ಲಕ್ಷ ಲಕ್ಷ ಸಂಬಳವನ್ನು ತೆಗೆದುಕೊಳ್ಬೇಕಿತ್ತು ಅವರು ಅಂದುಕೊಂಡಿದ್ದರೆ. ಆದರೆ ಅದೆಲ್ಲವನ್ನ ಕೂಡ ಬಿಟ್ಟು KS ಅನ್ನು ಮಾಡಿ ಇವತ್ತು ಪೌರಾಯುಕ್ತೆ ಆಗಿದ್ದಾರೆ. ಅಂತಹ ಪೌರಾಯುಕ್ತೆಗೆ ಕೊಡುವಂಥ ಗೌರವ ಇದೆನಾ? ಒಬ್ಬ ಮಹಿಳಾ ಅಧಿಕಾರಿ ಅವರಿಗೆ ಕರೆ ಮಾಡಿ ಬೆಂಕಿ ಹಚ್ಚಿಬಿಡ್ತೀನಿ ನನಗೆ ಗೊತ್ತಾದರೆ. ಹೌದು, ಈಗ ತೆಗೆದವರೇ, ಬ್ಯಾನರ್ ತೆಗೆದು ಹಾಕಿರೋದು ಅವರೇ. ಏನು ಮಾಡ್ತೀರಾ ಮಾಡಿ ನೋಡೋಣ, ಆಗುತ್ತಾ? ನಿಮ್ಮ ಸಂಸ್ಕೃತಿ ಏನು ಅನ್ನೋದು ನಿಮ್ಮ ಹೇಳಿಕೆಯಲ್ಲೇ ಗೊತ್ತಾಗ್ತಾ ಇದೆ ಮಿಸ್ಟರ್ ರಾಜೀವ್ ಗೌಡ. ಇವತ್ತು ಅವರು ಸಂಸ್ಕೃತಿ ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡಾ ಮಾತುಗಳನ್ನ ಹೇಳ್ತಾರೆ, ದುರಂಕಾರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ಈ ಒಂದು ಪ್ರಕರಣ ಇವತ್ತು ಕಾಂಗ್ರೆಸ್ ಪಕ್ಷ ತಲೆ ತಗ್ಸ್ತಕ್ಕಂಥದ್ದು. ಇವತ್ತೊಬ್ಬ ಮಹಿಳೆಗೆ ಒಬ್ಬ KPCC ಸದಸ್ಯನಾಗಿರ್ತಕ್ಕಂಥವನು ಮಾತಾಡಿರೋಂಥ ರೀತಿಗಳು ನೋಡಿದಾಗ ಇದಕ್ಕೆ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಈ ರಾಜ್ಯದಲ್ಲಿ ಒಳ್ಳೆಯ ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಇಂಥ ಕೆಲವು ಕಿಡಿಗೇಡಿಗಳಿಂದ ಇವತ್ತು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. KPCC ಮೆಂಬರ್ಶಿಪ್ಪಿಂದ ಅವ್ರನ್ನ ವಜಾ ಮಾಡ್ತಾರೆ ಹೇಗೆ ಈ ಒಂದು ಪ್ರಕರಣದಲ್ಲಿ? ಈಗಾಗಲೇ ನಮ್ಮ ವರಿಷ್ಠ ಕುಮಾರಣ್ಣವರು ಸಂಬಂಧಪಟ್ಟಂತೆ ಎಲ್ಲರೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನ KPCCಯಿಂದ ವಜಾ ಮಾಡಬೇಕು, ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಬೇಕು, ಕೂಡಲೇ ಅವ್ರನ್ನ ಜೈಲಿಗೆ ಕಳಿಸ್ಬೇಕಂತ ಕೂಡ ಕುಮಾರಣ್ಣವ್ರು ಹೇಳಿದ್ದಾರೆ. ಮುಂದುವರೆದ ಭಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮಾತಾಡೋದು. ಇವತ್ತು ಅವರು ಸಂಸ್ಕೃತಿ ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡಾ ಮಾತುಗಳನ್ನ ಹೇಳ್ತಾರೆ, ದುರಂಕಾರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ಈ ಒಂದು ಪ್ರಕರಣ ಇವತ್ತು ಕಾಂಗ್ರೆಸ್ ಪಕ್ಷ ತಲೆ ತಗ್ಸ್ತಕ್ಕಂಥದ್ದು. ಇವತ್ತೊಬ್ಬ ಮಹಿಳೆಗೆ ಒಬ್ಬ KPCC ಸದಸ್ಯನಾಗಿರ್ತಕ್ಕಂಥವನು ಮಾತಾಡಿರೋಂಥ ರೀತಿಗಳು ನೋಡಿದಾಗ ಇದಕ್ಕೆ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಅಧಿಕಾರಿ ಕಣ್ಣಲ್ಲಿ ಕಣ್ಣೀರನ್ನು ಹಾಕಿಸ್ತಾರೆ ಅಂತಂದ್ರೆ ಇಂಥವ್ರಿಗೇನು ಹೇಳಬೇಕು? ಧಮಕಿ ಹಾಕಿದ್ದನ್ನು ನೀವು ಕೇಳಿಸ್ಕೊಂಡ್ರೆ ಆಡಿಯೋದಲ್ಲಿ ಬೆಂಕಿ ಹಚ್ಚಿಬಿಡ್ತೀನಿ ಅಂತೇಳಿ. ಬನ್ನಿ ಹಚ್ಚಿ ನೋಡೋಣ, ಹಚ್ಚಕ್ಕಾಗುತ್ತಾ? ನಿಮಗೆ ಅಧಿಕಾರ ಇದೆ, ನಿಮ್ಮಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ ಅಂತಂದಾಗ ಒಬ್ಬ KS ಅಧಿಕಾರಿಗೆ ಈ ರೀತಿಯ ಗೌರವ ಕೊಡೋದು ನೀವು? ರಾಜೀವ್ ಗೌಡ ಅವರು ಮಾಡಿದಂಥ ನಡೆ, ಅವರು ತೆಗೆದುಕೊಂಡಂಥ ನಿರ್ಧಾರ ಅಕ್ಷಮ್ಯ
ಖಂಡನೆ. ಇವತ್ತು ಪ್ರತಿಯೊಬ್ಬರು ಕೂಡ ಖಂಡಿಸ್ತಾ ಇದ್ದಾರೆ. ಇವತ್ತು ಆ ಮಹಿಳಾ ಅಧಿಕಾರಿ ಹೋಗ್ಬಿಟ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಧಮಕಿ ಹಾಕೋದು, ಜೀವ ಬೆದರಿಕೆ ಹಾಕಿರೋದಲ್ಲಿ ಬೆಂಕಿ ಹಚ್ಚಿಬಿಡ್ತೀನಿ ಅಂತೇಳಿ. ಏನಿತ್ತು ಬ್ಯಾನರಲ್ಲಿ ಅಂತ ಸಂದೇಶ ಕೊಡುವಂಥದ್ದೇನಿತ್ತು? ಒಂದು ಸಿನಿಮಾ ಪೋಸ್ಟರ್ ಅಷ್ಟೇ. ಸಿನಿಮಾ ಪೋಸ್ಟರ್ ಇದ್ದಂತನ್ನ ಅವರ ಫೋಟೋವನ್ನು ಹಾಕೊಂಡು ಪ್ರಮೋಷನ್ ಮಾಡ್ತಾ ಇದ್ರು. ಅದು ಅವೈಜ್ಞಾನಿಕವಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತೆಗೆದಿದ್ರು. ಅದರಿಂದ ಆಕ್ಸಿಡೆಂಟ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ತೆಗೆದಿದ್ರು. ಈ ವಿಚಾರವಾಗಿ ಗರಂ ಆದಂಥ ಕಾಂಗ್ರೆಸ್ ಮುಖಂಡ ರಾಜೇಗೌಡ ಪೌರಾಯುಕ್ತಗೆ ಕರೆ ಮಾಡಿ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಬೆಂಕಿ ಹಚ್ತಾರಂತೆ. ನೋಡೋಣ, ತಾಕತ್ತಿದ್ರೆ ಮಾಡಿ ತೋರಿಸಿ. ಶಿಡ್ಲಘಟ್ಟ ಪೌರಾಯುಕ್ತಗೆ ಕಾಂಗ್ರೆಸ್ ಮುಖಂಡನ ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನವರಿ 12ರಂದು ಬ್ಯಾನರ್ ವಿಚಾರವಾಗಿ ಕಮಿಷನರ್ ಮಾತಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ದೂರನ್ನ ಸಲ್ಲಿಸ್ತಾ ಇದ್ದಾರೆ. ಪದ ಬಳಕೆಯಲ್ಲೇ ಕಾಂಗ್ರೆಸ್ನವರ ಸಂಸ್ಕೃತಿ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಬೆಂಬಲ ಇದೆ ಅಂತ ರಾಜೀವ್ ಗೌಡ ಈ ರೀತಿಯಾಗಿ ದರ್ಪವನ್ನ ಮೆರೆದಿದ್ದಾರೆ. ಇಂಥವರನ್ನ ಕೂಡಲೇ ಕಾಂಗ್ರೆಸ್ ಪಕ್ಷದಿಂದ ತೆಗೆದುಹಾಕಬೇಕು ಅಂತೇಳಿ ಶಿಡ್ಲಘಟ್ಟ ಮೇಲೂರಿನಲ್ಲಿ ಶಾಸಕ ರವಿಕುಮಾರ್ ಅವರು ಕೊಟ್ಟಂತ ಹೇಳಿಕೆ. ಇಂಥವರು ಪಕ್ಷದಲ್ಲಿ ಇರಬಾರ್ದು ಅಂತೇಳಿ ಜೆಡಿಎಸ್ ಆಗ್ರಹಿಸ್ತಾ ಇದೆ. ಇದು ಕಾಂಗ್ರೆಸ್ನ ಸಂಸ್ಕೃತಿ ಏನು ಅನ್ನೋದನ್ನ ತೋರಿಸ್ತಾ ಇದೆ ಅಂತೇಳಿ ಜೆಡಿಎಸ್ ಇವತ್ತು ಕೆಂಡ ಕಾರ್ತಾ ಇದೆ. ನೋಡಿ, ಅಲ್ಲಿ ದೃಶ್ಯಾವಳಿ ನೋಡಿ. ಆ ಮಹಿಳಾ ಅಧಿಕಾರಿ ಇವತ್ತು ಕಣ್ಣೀರನ್ನು ಹಾಕ್ತಿದ್ದಾರೆ. ಆಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾಗಿದ್ದಂಥವ್ರು ಆಗಿದ್ರು ಕೂಡ ಲಕ್ಷ ಲಕ್ಷ ಸಂಬಳವನ್ನು ತೆಗೆದುಕೊಳ್ಬೇಕಿತ್ತು ಅವರು ಅಂದುಕೊಂಡಿದ್ದರೆ. ಆದರೆ ಅದೆಲ್ಲವನ್ನ ಕೂಡ ಬಿಟ್ಟು KS ಅನ್ನು ಮಾಡಿ ಇವತ್ತು ಪೌರಾಯುಕ್ತೆ ಆಗಿದ್ದಾರೆ. ಅಂತಹ ಪೌರಾಯುಕ್ತೆಗೆ ಕೊಡುವಂಥ ಗೌರವ ಇದೆನಾ? ಒಬ್ಬ ಮಹಿಳಾ ಅಧಿಕಾರಿ ಅವರಿಗೆ ಕರೆ ಮಾಡಿ ಬೆಂಕಿ ಹಚ್ಚಿಬಿಡ್ತೀನಿ ನನಗೆ ಗೊತ್ತಾದರೆ. ಹೌದು, ಈಗ ತೆಗೆದವ್ರೆ, ಬ್ಯಾನರ್ ತೆಗೆದು ಹಾಕಿರೋದು ಅವರೇ. ಏನು ಮಾಡ್ತೀರಾ ಮಾಡಿ ನೋಡೋಣ, ಆಗುತ್ತಾ? ನಿಮ್ಮ ಸಂಸ್ಕೃತಿ ಏನು ಅನ್ನೋದು ನಿಮ್ಮ ಹೇಳಿಕೆಯಲ್ಲೇ ಗೊತ್ತಾಗ್ತಾ ಇದೆ ಮಿಸ್ಟರ್ ರಾಜೀವ್ ಗೌಡ. ಇವತ್ತು ಅವರು ಸಂಸ್ಕೃತಿ ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡಾ ಮಾತುಗಳನ್ನ ಹೇಳ್ತಾರೆ, ದುರಂಕಾರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ಈ ಒಂದು ಪ್ರಕರಣ ಇವತ್ತು ಕಾಂಗ್ರೆಸ್ ಪಕ್ಷ ತಲೆ ತಗ್ಸ್ತಕ್ಕಂಥದ್ದು. ಇವತ್ತೊಬ್ಬ ಮಹಿಳೆಗೆ ಒಬ್ಬ KPCC ಸದಸ್ಯನಾಗಿರ್ತಕ್ಕಂಥವನು ಮಾತಾಡಿರೋಂಥ ರೀತಿಗಳು ನೋಡಿದಾಗ ಇದಕ್ಕೆ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಒಳ್ಳೆಯ ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಇಂಥ ಕೆಲವು ಕಿಡಿಗೇಡಿಗಳಿಂದ ಇವತ್ತು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. KPCC ಮೆಂಬರ್ಶಿಪ್ ಇಂದ ಅವ್ರನ್ನ ವಜಾ ಮಾಡ್ತಾರೆ ಹೇಗೆ ಈ ಒಂದು ಪ್ರಕರಣದಲ್ಲಿ? ಈಗಾಗಲೇ ನಮ್ಮ ವರಿಷ್ಠ ಕುಮಾರಣ್ಣವರು ಸಂಬಂಧಪಟ್ಟಂತೆ ಎಲ್ಲರೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನ KPCCಯಿಂದ ವಜಾ ಮಾಡಬೇಕು, ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಬೇಕು, ಕೂಡಲೇ ಅವ್ರನ್ನ ಜೈಲಿಗೆ ಕಳಿಸ್ಬೇಕಂತ ಕೂಡ ಕುಮಾರಣ್ಣವ್ರು ಹೇಳಿದ್ದಾರೆ. ಮುಂದುವರೆದ ಭಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮಾತಾಡೋದು. ಇವತ್ತು ಅವರು ಸಂಸ್ಕೃತಿ ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡಾ ಮಾತುಗಳನ್ನ ಹೇಳ್ತಾರೆ, ದುರಂಕಾರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ಈ ಒಂದು ಪ್ರಕರಣ ಇವತ್ತು ಕಾಂಗ್ರೆಸ್ ಪಕ್ಷ ತಲೆ ತಗ್ಸ್ತಕ್ಕಂಥದ್ದು. ಇವತ್ತೊಬ್ಬ ಮಹಿಳೆಗೆ ಒಬ್ಬ KPCC ಸದಸ್ಯನಾಗಿರ್ತಕ್ಕಂಥವನು ಮಾತಾಡಿರೋಂಥ ರೀತಿಗಳು ನೋಡಿದಾಗ ಇದಕ್ಕೆ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇವತ್ತು ಮಾನ್ಯ ಮುಖ್ಯಮಂತ್ರಿ